ರಾಜಲಕ್ಷ್ಮಿ ಅಂತ. ಯಾವ ರೀತಿ ಏನು ಸಮಸ್ಯೆ ಆಗ್ತಿದೆ ಇಲ್ಲಿ ನೀರು ಕಂಟ್ಯಾಮಿನೇಷನ್ ಆಗಿ ಪೂರ್ತಿ ಬರ್ತಾ ಇದೆ. ಇದೆಲ್ಲ ಹಳೆ ಪೈಪ್ಗಳು 85ನೇ ಇಸ್ವಿನಲ್ಲಿ ಹಾಕಿದ್ದು, ಆವಾಗ ನಾವು ಕನೆಕ್ಷನ್ ತೊಗೊಂಡಿದ್ದು. ಆವಾಗಿಂದ ಇಲ್ಲಿವರೆಗೂ ಏನು ಪ್ರಾಬ್ಲಮ್ ಇರಲಿಲ್ಲ. ಆದರೆ ಈಗ ಒಂದು 2-3 ವರ್ಷದಿಂದ ಈ ಪ್ರಾಬ್ಲಮ್ ಬರ್ತಾ ಇದೆ. ಆ ತುದಿನಲ್ಲಿ ಒಂದು ಮೆಕ್ಯಾನಿಕ್ ಶಾಪ್ ಇತ್ತು, ಅಲ್ಲಿಂದ ಪೆಟ್ರೋಲು ಆಯಿಲು ಲೀಕ್ ಆಗಿ ಅದೆಲ್ಲ ಮಿಕ್ಸ್ ಆಗ್ತಾ ಇತ್ತು. ಅದ್ರ ಜೊತೆಗೆ ಏನಾಯಿತು, ಕಂಟ್ಯಾಮಿನೇಷನ್ ಸ್ಯಾನಿಟ್ರಿ ಲೈನ್ ನೀರು ಅದು ಲೀಕ್ ಆಗ್ತಿದೆಯೋ ಏನೋ, ಎಲ್ಲ ವಾಟರ್ ಲೈನ್ಗೆ ಲೀಕ್ ಆಗಿ ಮನೆಗಳಿಗೆ ಬರ್ತಾ ಇದೆ. ಇಲ್ಲಿ ಅಕ್ಕಪಕ್ಕದಲ್ಲಿ ಏನಂದರೆ ಎಲ್ಲರೂ ಬೋರ್ವೆಲ್ಲು CMC ನೀರು ಇಟ್ಕೊಂಡಿದ್ದು, ಕಾವೇರಿ ವಾಟರ್ ಅಷ್ಟೊಂದು ಯೂಸ್ ಮಾಡ್ತಾನೇ ಇಲ್ಲ ಯಾರೂ. ಈಗ ನಮ್ಮ ಮನೆಯಲ್ಲಿ ಬರೀ ಕಾವೇರಿ ವಾಟರ್ ಒಂದೇ ಇರೋದ್ರಿಂದ ನಾವು ಇದೊಂದ್ರ ಮೇಲೆ ಡಿಪೆಂಡೆಂಟ್ ಆಗಿದ್ದೀವಿ. ಇದು ಕೂಡ ಅವ್ರನ್ನ ಸುಮಾರು ಸತಿ ನಾವು ಕಂಪ್ಲೇಂಟ್ ಮಾಡಿದ್ವಿ, ಲೈನ್ಸ್ ಚೇಂಜ್ ಮಾಡಿ, ಇಲ್ಲಾಂದರೆ ಪ್ರಾಬ್ಲಮ್ ಆಗುತ್ತೆ ಅಂತ. ನಮ್ಮ ಮನೆಯಲ್ಲೂ ಚಿಕ್ಕ ಮಕ್ಕಳು 4 ವರ್ಷದ ಪುಟಾಣಿ ಟ್ವಿನ್ಸ್ ಮಕ್ಕಳಿಗೆ ಈ ನೀರನ್ನು ನಾವು ಹೇಗೆ ಕುಡಿಸ್ಬೇಕು, ಎಷ್ಟು ಹೆಲ್ತ್ ಇಶ್ಯೂಸ್ ಆಗುತ್ತೆ, ಎಷ್ಟು ತೊಂದರೆಗಳಾಗುತ್ತೆ ಆರೋಗ್ಯಗಳಿಗೆ ಅನ್ನೋದನ್ನು ನಮಗೆ ಗಮನಕ್ಕೆ ತಂದಿದ್ದೀವಿ. ದಯವಿಟ್ಟು ಇದನ್ನು ಹೇಗಾದರೂ ಮಾಡಿ ಪರಿಹರಿಸಬೇಕು ಅಂತ ಕೇಳ್ಕೊತೀವಿ.